ನಮಸ್ಕಾರ. ಹ್ಯಾಪೀಸ್ ಆ್ಯಂಡ್ ಹ್ಯಾಪೀಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ತಮಗೆ ಸ್ವಾಗತ. ಈಗ ಏನಂತಂದರೆ ಈ ಒಂದು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಮತ್ತು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಏನಿದೆ ಎರಡೂ ವಿಲೀನ ಆಗ್ತಾ ಇರೋ ಕಾರಣ ಆ, ನಿಮ್ಮ ಒಂದು ಖಾತೆಗಳಲ್ಲಿ ಇರ್ತಕ್ಕಂಥ IFSC ಏನಾಗಿದೆ, ಈ ಸೇವಿಂಗ್ ಖಾತೆ ಇರ್ಬೋದು, ಬೇರೆ ಯಾವುದೇ ರೀತಿಯಾದಂಥ ಬ್ಯಾಂಕ್ ಖಾತೆ ಏನಿರುತ್ತೆ ಅದರಲ್ಲಿ ಒಂದು IFSC ಚೇಂಜ್ ಆಗಿರುತ್ತೆ. ಈ ಕಾರಣದಿಂದ ಏನಾಗುತ್ತೆ ಅಂದರೆ ಕೆಲವೊಂದು ವಹಿವಾಟುಗಳಲ್ಲಿ ಸಮಸ್ಯೆ ಉಂಟಾಗ್ತದೆ. ಎಕ್ಸಾಂಪಲ್ ಆಗಿ ತೊಗೊಳೋದಾದರೆ ನಮ್ಮದು ಒಂದು PF ಅಕೌಂಟ್ ಇದೆ ಅಂತಂದರೆ ಅಲ್ಲಿ ನಾವೇನು ಮಾಡ್ತೀವಿ ಅಂದರೆ ನಮ್ಮ ಅಮೌಂಟನ್ನು ಡ್ರಾ ಮಾಡಲಿಕ್ಕೆ KYC ಮಾಡಿರ್ತೇವೆ. KYC ಮಾಡಿದಾಗ ಏನಾಗುತ್ತೆ, ನಮ್ಮ ಒಂದು ಬ್ಯಾಂಕ್ KYC ಮಾಡುವಾಗ ಒಂದು IFSC ಕೋಡನ್ನು ಕೇಳುತ್ತೆ. ಹೀಗಾಗಿ ನಾವು IFSC ಕೋಡು ಮತ್ತು ಬ್ಯಾಂಕ್ ಅಕೌಂಟ್ ನಂಬರನ್ನು ಕೊಟ್ಬಿಟ್ಟು KYC ಮಾಡ್ತೇವೆ. ಈಗ IFSC ಚೇಂಜ್ ಆದ ತಕ್ಷಣ ಏನಾಗುತ್ತೆ, ನಮ್ಮದು ಒಂದು KYC ಏನಾಗುತ್ತೆ ಅದು ತಪ್ಪಿ ಹೋಗಿಬಿಡುತ್ತೆ. ಹಾಗಾಗಿ ಏನಾಗುತ್ತೆ ಅಂತಂದರೆ PFನಲ್ಲಿ ನಮಗೆ ಯಾವುದೇ ರೀತಿಯಾದಂಥ ಬ್ಯಾಂಕ್ ಇದೆ ಅನ್ನೋದು ಅಲ್ಲಿ ತೋರಿಸೋದಿಲ್ಲ. ಹೀಗಾಗಿ ತಾವು ಮತ್ತೊಮ್ಮೆ ಏನು ಮಾಡೋಕ್ಕಾಗುತ್ತೆ ಅಂತಂದರೆ ಈ PFಗೆ KYC ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ತಾವೇನು ಮಾಡಬೇಕು ಅಂತಂದರೆ ಇಂಥ ಒಂದು ವಹಿವಾಟುಗಳೇನಿರ್ತವೆ IFSC ಮತ್ತು ಬ್ಯಾಂಕ್ ಅಕೌಂಟ್ ಎರಡೂ ನಮಗೆ ಮೇನಾಗಿ ಬೇಕಾಗಿರ್ತಕ್ಕಂಥ ಒಂದು ವಹಿವಾಟುಗಳಲ್ಲಿ ನಿಮ್ಮ ಒಂದು IFSC ಮೇನಾಗಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಅದಕ್ಕೆ ತಾವೇನು ಮಾಡಬೇಕು, ತಮ್ಮ ಹತ್ತಿರದ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ಏನಾಗಿದೆ ಈಗ ಅಲ್ಲಿ ವಿಸಿಟ್ ಮಾಡಿಬಿಟ್ಟು ನಿಮ್ಮ ಅಥವಾ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಮೊದಲೇನಿತ್ತು ಅದೇ ಒಂದು ಬ್ಯಾಂಕಲ್ಲಿ ನಿಮ್ಮ ಒಂದು ಬ್ಯಾಂಕಲ್ಲಿ ವಿಸಿಟ್ ಮಾಡಿ ನಿಮ್ಮ ಒಂದು IFSC ತೊಗೊಂಡ್ಬಿಟ್ಟು ಮತ್ತೆ ನೀವು KYC ಮಾಡಿಕೊಂಡು ನಿಮ್ಗೆ ಏನಿದೆ ಅದನ್ನು ಒಂದು ವೆರಿಫಿಕೇಷನ್ ಮಾಡಿಕೊಂಡಾಗ ನಿಮಗೆ ಮತ್ತೆ ಅಕೌಂಟು ಸರಾಗವಾಗಿ ವಹಿವಾಟುಗಳನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಇದೇ ರೀತಿಯ ಒಂದು ಹೆಚ್ಚಿನ ಮಾಹಿತಿಗೋಸ್ಕರ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿಯವರೆಗೆ ಧನ್ಯವಾದಗಳು.